ಭೂಮಿಯಲ್ಲಿ ಎಲ್ಲರೂ ಸ್ವರ್ಗ ಅಂತಿದ್ರೆ ಅದು ವಂಜಂಗಿ ಮೇಲೇನೆ. ಲೊಕೇಶನ್ ಯಾರು ಸ್ವರ್ಗ ಲೊಕೇಶನ್ ಕೇಳಿದ್ರೆ ಇಲ್ಲಿ ಪಿನ್ ಪಾಯಿಂಟ್ ಮಾಡಿ. ಇಟ್ಸ್ ಲೈಕ್ ಹೆವೆನ್ ಇನ್ ದ ಹೆಲ್. ಇಟ್ಸ್ ಹೆವೆನ್ ಆಫ್ ದ ಹೆಲ್. ಅದು ನಮ್ಮ ಕಾರು. ಸೆಕೆಂಡ್ ಒನ್ ನಮ್ಮ ಹುಡುಗರು ಬಂದೇ ಇಲ್ಲ. 4,000 ರೂಪಾಯಿ 4 ದಿವಸ. ಝೂಮ್ ಕಾರ್. ಡಿಫ್ರೆನ್ಸ್ ಇದೆ ಗುರು. ಎಲ್ಲಿ ಗಾಳಿ ಮಾಡ್ತಾರೆ ಚೆನ್ನಾಗಿ ಬರ್ತಾರೆ. ಮಚ್ಚ ಬಿದಾಗ್ತೀನಿ. ಎಲ್ಲಿ ಗಾಳಿ ಬರ್ತಾ ಹೊಡಿತಿದ್ದೆ. ಸುಮ್ಮನೆ ಅಲ್ಲಿ ಕೆಳಗಡೆ ಹೋಗಿ ಮೇಲೆ ಬಂದಿದ್ದು ಗುರು. ಕರೆಕ್ಟಾಗಿ ಇವಾಗ ಟೈಮು ಎಷ್ಟು 6:30. ನಾವು ಇಲ್ಲಿ ಬಂದಿದ್ದು 5 ಗಂಟೆ. 1.5 ಅವರ್. ಕರೆಕ್ಟಾಗಿ ಕುತ್ಕೊಂಡ್ಬಿಟ್ರ ಕೆಳಗಡೆ. ಬಾ ನಿಧಾನಕ್ಕೆ ಬರ್ರೋ ಮಚ್ಚ. ಗುರು ಹೆವಿ ಟ್ರಕ್ಕಿಂಗ್ ದಿಸ್ ಈಸ್ ಅಂದ್ರೆ ಮೇಲೆ ಮೋಡ ಬರೋದ್ರಿಂದ ಗೊತ್ತೇ ಆಗಲ್ಲ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ. ಇಲ್ಲಿ ಬರ ಆಕ್ಚುಲಿ ಹಿಂಗ್ ಬರ್ಬೇಕಿತ್ಲೆ. ನಾನು ಹೇಳ್ದೆ ತಾನೆ ಹಿಂಗ್ ಹೋಗೋಣ ಅಂತ. ಏನ್ ಹೇಳೋದು ಇಳಿದ್ಮೇಲೆ ನಾವು ಇಲ್ಲೆಲ್ಲ ಸ್ಲೈಡ್ ಆಗೈತೆ. ನೀರು ಬರ್ತೈತೆ ಇಲ್ಲಿ. ಮೋಸ್ಟ್ಲಿ ಮಳೆ ಬಂದ್ರೆ ಇಲ್ಲಿ ನೀರು ಬರುತ್ತೆ ಅನ್ಸುತ್ತೆ. ಬಾ ಐತೆ ಜಾಗ. ಇದೆಲ್ಲ ನೀರು ಹತ್ತಿರತ್ತೆ. ಮತ್ತೆ ಅಲ್ಲಿ ಹೋಗ್ಬೇಕು ಆಕ್ಚುಲಿ. ಇಲ್ಲಿಂದಾನೆ ಹತ್ತಿದ್ ನಾವು. ಇಲ್ಲಿಂದ ಹತ್ತಿದ್ದೇನಣ್ಣ. ನಾವು ಹತ್ತಿದೆ ಇಲ್ಲಿ. ಸಾರಿ ಗೈಸ್, ಮಾತಾಡಕ್ಕಾಗ್ತಾ ಇಲ್ಲ. ಮಾತಾಡಕ್ಕಾಗ್ತಿಲ್ಲ ಅವರು. ಫಸ್ಟ್ ಇಳಿಸ್ಬಿಟ್ಟು ಮಾತಾಡ್ತೀನಿ. ನೀನು ನೋಡ್ಕೊಂಡ್ಲಿ ಫಸ್ಟ್. ದಿಸ್ ಇಸ್ ಕಾಲ್ಡ್ ಸೂಪರ್ ಸೋನಿಕ್. ಅಷ್ಟೇ ಬಂದೇ ಬಿಟ್ವಿ ಕೆಳಗಡೆ. 1 ಗಂಟೆ ಆಯ್ತು ಓಡ್ಕೊಂಡ್ಬಂದು ಕೆಳಗಡೆ. ಇವಾಗ ಬಟ್ಟಾಳು ಇವಾಗ ಏನೋ ಕಾಣಿಸ್ತಿಲ್ಲ. ಅದೇ ಸೈಕಲ್ ನೋಡಿ ಬ್ರೋ. ಅಲ್ಲಿಂದ ಇಲ್ಲಿ ಇಳಿದಿದ್ದೀವಿ. ಇಳಿಯೋಕೆ 2 ನಿಮಿಷ ಐತಾ. ಚೆನ್ನಾಗೆ ಬನ್ನಿ ಹೋಗೋಣ. ಇನ್ನ ಕೆಳಗೆ ಹೋಗ್ಬೇಕು. ತಲೆಗೆ ಟೋಪಿ, 1 ಜರ್ಕಿನು, 1 ಟ್ರ್ಯಾಕ್ ಪ್ಯಾಂಟು ಬೆಸ್ಟು ಮೇಲೆ ಹತ್ತಕ್ಕೆ. ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದ್ರೆ ಫುಲ್ ಕೊಳೆ ಆಗೋಗುತ್ತೆ ಪ್ಯಾಂಟು. ಯಾರಾದ್ರೂ ನೀರು ಎತ್ಕೊಂಡು ಹೋಗ್ತೀನಿ ಅಂತಿದ್ರೆ ವೇಸ್ಟ್. ಅದು ವೇಸ್ಟ್ ನೀರು. ನಾನಂತೂ ಕುಡಿದಿಲ್ಲ, ಯಾರು ಕುಡಿದಿಲ್ಲ ನೀರು. ಚಳಿಗೆ ಗಾಳಿಲೇ ನೀರಿದೆ. ಇನ್ನೇನು ಬೇಕು ನೀರು. ಫುಲ್ಲು ವೆಟ್ಟಾಗ್ಬಿಟ್ಟಿದ್ದೀವಿ ನಾವಂತೂ. ಕಂಪಲ್ಸರಿ ಜರ್ಕಿನ್ ಟೋಪಿ ಮಾತ್ರ ಕಂಪಲ್ಸರಿ ಹಾಕೊಂಡ್ರಿ. ಟೋಪಿ ಮತ್ತೆ ಜರ್ಕಿನ್ ಹಾಕೊಂಡು ಬರ್ರಿ. ಕಂಪಲ್ಸರಿ ಹುಷಾರಾಗೋದ್ರು. ಇಲ್ಲಾಂದ್ರೆ ಮೇಲೆ ಗೀಲೆ ಸತ್ಬಿಟ್ಟಿದ್ರೆ ಮತ್ತೆ ಎಲ್ಲೋ ಹೋಗ್ತಾ ಇದೀವಿ ಮಚ್ಚ. ಮಕ್ಕಳು ಬರುವಾಗ ಮಸ್ಟ್ ದೊಡ್ಡವ್ರ ಜೊತೆ ಬರ್ಬೇಕಂದ್ರೆ ಮಕ್ಕಳಿದ್ರು ಮಕ್ಕಳಿದ್ರೆ ಒಂದು 40-50 ಕಿಲೋಮೀಟರ್ಸ್ ಬರೋವಾಗ
ಗಾಳಿ ಬರ್ತಾ ಇದೆ, ಹುಷಾರಾಗಿರ್ಬೇಕಾದ್ರೆ. ನಾವೇ ಆರ್ತಾ ಇದ್ವಿ ಗಾಳಿಗೆ. ಮಕ್ಳಿದ್ರೆ ರಿಸ್ಕು, ದೊಡ್ಡವ್ರ ಕೈಯಲ್ಲಿ ಇಟ್ಕೊಂಡೇ ಇರ್ರಿ ಮಕ್ಳು. ಯಾಕಂದ್ರೆ ಹೈಟ್ಸ್ ಭಯ ಇದ್ರೆ ಮುಚ್ಕೊಂಡು ಬರ್ಬೇಡ್ರಿ. ಬಾಯ್ಕ್ ಹೈಟ್ ಭಯ ಇದ್ರೆ ದಯವಿಟ್ಟು ಬರಬೇಡಿ. ಹೆವಿ ಹೈಟ್ ಐತೆ ಮೇಲೆ. ಅಯ್ಯ ಎಲ್ಲೋ ಅಂಗಡಿ ಇತ್ತಲ್ಲೋ, ಅಲ್ಲೈತೋ. ಅಲ್ಲೋತಾರವರು. ನಾವು ಇಲ್ಲಿ ಹಿಂಗೆ ಕೆಳಗಡೆ ಹೋಗ್ಬೇಕು. ಅಂಗಡಿ ಎಲ್ಲೋ ಮರನೇ ಆಗೋಯ್ತು, ಆ ಕಡೆ ಸಿಡೋದಿಲ್ಲ ಅಂಗಡಿ. ನೋಡಿ ಗೊತ್ತಾ ಅವ್ರ ಹುಡುಗರು, ನಾನೇ ಮುಂದೆ ಹೋಗ್ತಾ ಇದ್ದೀನಿ, ರೂಟೇ ಗೊತ್ತಾಗ್ತಾ ಇಲ್ಲ ಎಲ್ಲಿ. ಬೆಳಗ್ಗೆ ವಿಡಿಯೋ ಮಾಡ್ಬೋದಾಗಿತ್ತು, ಬೆಳಗ್ಗೆ ವಿಡಿಯೋ ಮಾಡೋಕ್ಕೆ ಏನೂ ಕಾಣಿಸ್ತಾನೆ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬೆಳಗ್ಗೆ. ಇವಾಗೇನೆ ಕರೆಕ್ಟಾಗಿ ಏನೂ ಕಾಣಿಸ್ತಾ ಇಲ್ಲ. ಅದು ಇಲ್ಲದೆ ಇಲ್ಲಿ ಎನಿ ಟೈಮ್ ಹಿಬ್ನಿ ಬರ್ತಾ ಇರೋದ್ರಿಂದ ಹಿಂದ್ಗಡೆ ಲೆನ್ಸು ಆವಾಗವಾಗ ಹಿಬ್ನಿ ಮುಚ್ಕೊಂಡ್ಬಿಡ್ತವೆ. ಫುಲ್ಲು ಒಳ್ಳೆ. ಏನ್ ಗುರು ಎಲ್ಲ ಮಳೆ ಮಳೆ ಆಂಧ್ರ ಪ್ರದೇಶದಲ್ಲಿ ಅಂತಾರೆ, ನಿಜವಾಗೂ ಮಳೆ ಇಲ್ಲ ಗುರು, ಬಿಸಿಲು ಸೆಕೆ ಕಿತ್ಕೊಂಡ್ ಬರ್ತೈತೆ ಇಲ್ಲಿ. ಏನು ಟೀ ಶರ್ಟ್ ಹಾಕೊಂಡು ಜೈಮಾಲಯ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಮೋಸ್ಟ್ಲಿ ನನಗೆ ಕಾಣಿಸ್ತೈತೆ. ಇಲ್ಲಿಂದ ಅಸಲಿ ಮಾರ್ಗ, ಕಾಡಿನೊಳಗೆ ಹೋಗೋ ಮಾರ್ಗ ಚೆನ್ನಾಗಿದೆ ಗುರು. ಇದೆ. ಸೊ ಯಾರು ಮೌಂಟೇನ್ ಬೈಕಿಂಗ್ ಮಾಡೋರಿದ್ರೆ ಇದು ಇಲ್ಲಿಯವರು ಮೋಸ್ಟ್ಲಿ ಇಲ್ಲಿಯವ್ರಿಗೆ ಮೌಂಟೇನ್ ಬೈಕಿಂಗ್ ಮಾಡೋರಿದ್ರೆ ಗುರು ಬೆಸ್ಟ್ ಅಡ್ವೈಸ್ ಏನಂದ್ರೆ ಮೌಂಟೇನ್ ಬೈಕಿಂಗ್ ಇಂದ ವಾಕಿಂಗ್ ಬರೋದೇ ಬೆಸ್ಟು. ಯಾಕಂತ ಮುಂದೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಭೂಮಿಯಲ್ಲಿ ಎಲ್ಲರೂ ಸ್ವರ್ಗ ಅಂತಿದ್ರೆ ಅದು ವಂಜಂಗಿ ಮೇಲೇನೆ. ಲೊಕೇಶನ್ ಯಾರು ಸ್ವರ್ಗ ಲೊಕೇಶನ್ ಕೇಳಿದ್ರೆ ಇಲ್ಲಿ ಪಿನ್ ಪಾಯಿಂಟ್ ಮಾಡಿ. ಇಟ್ಸ್ ಲೈಕ್ ಹೆವೆನ್ ಇನ್ ದ ಹೆಲ್. ಇಟ್ಸ್ ಹೆವೆನ್ ಆಫ್ ದ ಹೆಲ್. ಅದೇ ಬಿಟ್ಟು ದಯವಿಟ್ಟು ಇದೆ ಈ ತರ ದೊಡ್ಡ ದೊಡ್ಡ ಜಾಕೆಟ್ ಹಾಕೊಂಡ್ಬಿಡ್ರಿ. ಅವ್ನು ನೋಡಕ್ ಮಾತ್ರ ಹಂಗವನೇ ಒಳಗೆ ಹರಿತಿರೋದು. ಜಾಗ ಮಾತ್ರ ಸೂಪರ್. ಎಲ್ಲರೂ ಬನ್ನಿ ದಯವಿಟ್ಟು. ಇಂಥ ಪ್ಲೇಸ್ ಮತ್ತೆ ಸಿಗಲ್ಲ ನಮಗೆ. ಬಂದ್ರೆ ತುಂಬಾ ಕಷ್ಟ ನಮ್ಗೆ. ದಯವಿಟ್ಟು ನಿಧಾನವಾಗಿ ಆರಾಮ್ಸೆ ಬನ್ನಿ. ಅಮ್ಮ ನಮ್ಮ ಸೆಕೆಂಡ್ ವಿಡಿಯೋಗ್ರಾಫರ್ ಅಲ್ಲಿ ಬರ್ತಿದ್ದಾರೆ ನೋಡಿ. ಹಲೋ ಸರ್. ನಡೀರಿ ಸಾಕು. ನನಗೆ ಇಳಿಯ ಕೆಳಗೆ ಕಳ್ಳು ಮುಳ್ಳು ಕಾಲಿಗೆ ಮೆತ್ತು ಸ್ವಾಮಿಯೇ ಅಯ್ಯಪ್ಪ. ಅದೇ ಎಲ್ಲೆಲ್ಲ ಏನೋ ಆಡ್ಬೇಡ. ಇಂಥ ಪ್ಲೇಸ್ ಮತ್ತೆ ಸಿಗಕ್ ಕಾಣಿಸಲ್ಲ. ನೀನ್ ಹಿಂದೆ ಬರೋಲಿ, ಇವಾಗ ನೋಡ್ಕೊಂಡ್ಬಿಡ್ರಿ, ಮಸ್ತಾಗಿದೆ ಪ್ಲೇಸು. ನೋಡ್ರಿ ಒಂದು ಜಾಗ ಹತ್ಬೇಕಾರೆ ಕಾಣಿಸಿಲ್ಲ, ಏನು ಹತ್ಬೇಕಾರೆ ನಿಜವಾಗೂ ಏನು ಕಾಣಿಸಿಲ್ಲ, ಕತ್ಲೆ ಇತ್ತು ಮತ್ತೆ ಇಬ್ನಿ ಇತ್ತು. ಇವಾಗ ನೋಡಿ ಎಷ್ಟು ಸಕ್ಕದಾಗ ಕಾಣಿಸ್ತೈತೆ ಜಾಗ. ಫುಲ್ಲು ಒದ್ದೆ ಆಗ್ಬಿಡೈತೆ. ಇಬ್ನಿಗೆ ಒದ್ದೆ ಆಗ್ಬಿಡೈತೆ. ಹುಷಾರಾಗಿ ಇಲ್ಲ, ಚಳಿಗೋಸ್ಕರ ಎಲ್ಲ ಭೂಮಿ ಮೆತ್ತಗಾಗ್ಬಿಟ್ಟಿದೆ. ಫುಲ್ಲು ಹಿಬ್ನಿ ಬಿದ್ದು ಒದ್ದೆ ಆಗ್ಬಿಡೈತೆ ಇಲ್ಲಿ. ಮಳೆ ಅನ್ಕೊಂಡೆ ನಾನು, ಬಟ್ ಇಟ್ ಈಸ್ ಹಿಬ್ನಿ ಬ್ರೋ, ಹಿಬ್ನಿ. ಬನ್ನಿ ಹೋಗೋಣ. ಇದೇ ನೋಡಿ ಬ್ರೋ, ಕಾಡಿನ ದಾರಿ ಸೈಕ್ ಆಗೈತೆ ಮಾತ್ರ. ನಂಗೆ ತುಂಬಾ ಇಷ್ಟ ಆಯ್ತು ಈ ಜಾಗ. ನೀವು ಬಂದ್ರು ನಿಮ್ಗೂ ಇಷ್ಟ ಆಗುತ್ತೆ, ಅದು ನನಗೆ ಗೊತ್ತು. ಮೇಲೆ ಇಷ್ಟ ಆಗೇ ಬೇಕು, ಆಗಿಲ್ಲ ಅಂದ್ರೆ ಆಗೇ ಬೇಕು ಇಷ್ಟ. ಇಷ್ಟ ಆಗಲ್ಲ ಅಂದ್ರೂ ನೀವು ಒಂದ್ಸತಿ ಬಂದ್ರೆ ಇಷ್ಟ ಆಗುತ್ತೆ. ಮತ್ತೆ ಈ ಕಡೆಯಿಂದ ರಿವರ್ಸ್ ಹೋಗಲ್ಲ ನೀವು. ಕೆಳಗಡೆ ಹೋದ್ರೆ ಊಟ ಸ್ಥಳಿಗೆ ಹೋಗೋದು. ಸುಮ್ಮನೆ ಇರಲಿ. ಊಟ ತಗೊಂಡೋಗೋದು ಬೇಡ ಗುರು ನೀವು ಮೇಲೆ. ನಿಜವಾಗೂ ಊಟ ಮಧ್ಯಾಹ್ನ ಟೈಮಲ್ಲಿ ನೀವು ಬೆಟ್ಟ ಹತ್ತೀನಿ ಅಂದ್ರೆ ನಿಜವಾಗಿ ಹತ್ಬೋದು, ಬಟ್ ಗಿಡನೇ ಆಗಿಲ್ಲ ತಿನ್ನೋದು ಗಿಡನ. स्लोली 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 जंगल में कौन सा अच्छा झाड़ रहता नहीं फ्रूट का ग्रेड का. तू जा बा, तू आगे जा बा.
ಮರದ ಮೇಲೆ ಪಾಚಿನ ಮಚ್ಚ ಇದು ಮರ. ದಿಸ್ ಈಸ್ ಹೆವೆನ್ ಗುರು. ಟ್ರೆಕ್ಕಿಂಗ್ ಮಾಡೋರು ಮಸ್ತ್ ಜಾಗ, ಮಿಸ್ ಮಾಡ್ಕೊಂಬೇಡಿ. ಟ್ರೆಕ್ಕಿಂಗ್ ಮಾಡಕ್ ಆಸೆ ಇರೋರು, ತಿರ್ಗಾಡಕ್ ಆಸೆ ಇರೋರು, ಆಂಧ್ರ ಪ್ರದೇಶ್ ಕಡೆ ಬಂದ್ರೆ ವಂಜಾಂಗಿ ಹಿಲ್ಸ್ ಮಿಸ್ ಮಾಡಬೇಡಿ. ವಂಜಾಂಗಿ ಹಿಲ್ಸ್ ಆಂಧ್ರ ಪ್ರದೇಶ್ ಕಡೆ ಬಂದ್ರೆ ರೋಡ್ ಮಾತ್ರ ಖರಾಬ್ ಆಗಿದೆ. ನೀವು ಬರೋಷ್ಟ್ರಲ್ಲಿ ಮೋಸ್ಟ್ಲಿ ರೆಡಿ ಮಾಡಿರ್ಬೋದು. ನಾವು ಬರ್ಬೇಕಾದ್ರೆ ರೆಡಿ ಆಗ್ತಾ ಇತ್ತು ರೋಡು. ಚೆನ್ನಾಗಿದೆ ಗುರು. ಅರಕು ಇಂದ 50 ಕಿಲೋಮೀಟರ್ಸ್. ಅರಕುದಲ್ಲಿ ಸ್ಟೇ ಮಾಡಿ ನಾವು ಬಂದಿರೋದು. ಅರಕು ಇಂದ ಇಲ್ಲಿಗೆ 50 ಕಿಲೋಮೀಟರ್ ಆಗುತ್ತೆ ಕರೆಕ್ಟಾಗಿ. 50 ಕಿಲೋಮೀಟರ್ ಬೆಳಗ್ಗೆ 3 ಗಂಟೆಗೆ ಬಿಟ್ವಿ. 3 ಗಂಟೆಯಿಂದ 4:15 ಗಂಟೆ ಗಾಡಿ ಹೊಡೆದಿದ್ದೀವಿ. 4:15 5:15 ಗಂಟೆ ಬೆಟ್ಟ ಹತ್ತಿದ್ದೀವಿ. ಅದೇ ಅಲ್ಲಿ ನಮ್ಮ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೇಳಿದ್ನಲ್ಲ ಕತ್ಲೆ ಇತ್ತು, ಏನು ಕಾಣಿಸಲ್ಲ ಶೂಟ್ ಮಾಡಿದ್ರೆ ಅಂತ. ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಕೋತಿ ಹೊಡೈತಾ ಹಿಡಿತಾ ಇದೀವಿ. ಎರಡನೇದು ಇದು. ನೀನು ವಾಸನೆ ಹೊಡಿತೈತೆ. ಎಲ್ಲ ಸಾಗರ್ಗೆ ಆಗೋದು. ನಮ್ಮ ಗ್ರೂಪಲ್ಲಿ ಏನೇ ಆದ್ರೂ ಸಾಗರ್ಗೆ ಆಗೋದು. ದೊಡ್ಡ ಕೆಲಸದಿಂದ ಚಿಕ್ಕ ಕೆಲಸವರೆಗೂ ನಮ್ಮ ಹುಡುಗನಿಗೆ ಬಿಟ್ರೆ ಇನ್ನೇನು ಆಗಲ್ಲ. ನಮ್ಮ ಹುಡುಗ ಚಪ್ಪಲಿ ಕಿತ್ತೋಗಿದ್ರು ಪಾಪ, ಕಷ್ಟಪಟ್ಟು ಇಳಿತಾವ್. ಇವರು ಒಂದೇ ಮಾತಾಡೋದು, ಟ್ರೆಕ್ಕಿಂಗ್ ಮಾಡೋರ್ಗೆ ಸ್ವರ್ಗ ಪ್ಲೇಸು. ಬನ್ನಿ ನೋಡಿ ಮಜಾ ಮಾಡಿ ಗುರು. ಆದರೆ ಬೆಸ್ಟ್ ಟೈಮಿಂಗ್ಸು ಬೆಳಿಗ್ಗೆ ಗುರು. ಬೆಳಿಗ್ಗೆ, ಮಧ್ಯಾಹ್ನ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ಬಟ್ ಬೆಳಿಗ್ಗೆ ಅಂತೂ ಸೈಕ್ ಆಗಿದೆ. ಫುಲ್ ಗಾಳಿ ಬರ್ತಾ, ಒಳ್ಳೆ ವ್ಯೂ. ನಾವು 5 ಸ್ಟಾರ್ ಕೊಟ್ಬಿಡ್ತೀನಿ ಗುರು ಜಾಗಕ್ಕೆ. ಸೈಕ್ ಆಗಿದೆ. 5 ಸ್ಟಾರ್ ರೇಟಿಂಗ್ಸ್ ಇಸ್ತನಾಮ ಮನು 5 ಸ್ಟಾರ್ ರೇಟಿಂಗ್ಸ್ ಕೊಡ್ತಾ ಇದ್ದೀವಿ ಜಾಗಕ್ಕೆ. ಮಾತ್ರ ಜಾಗ ಹೆವಿ ಸುಸ್ತು ಮಾಡುತ್ತೆ ಹತ್ಬೇಕಾರೆ ಅಂತೂ. ಇಳಿವಾಗ ಹೊಟ್ಟೆ ಸುಸ್ತಿರೋದ್ರಿಂದ ಕೆಳಗಡೆ ಬೇಗ ಇಳ್ಕೊಂಡು ಹೋಗ್ತಾ ಇದೀವಿ. ಫಸ್ಟ್ ಹೋಗಿ ಚಾಯ್ ಕುಡಿಬೇಕು. ನೀವು ಇಳಿಯೋದೇ ಬೇಡ ಗುರು, ಅದೇ ನಿಮ್ಮನ್ನ ಕೆಳಗಡೆ ಕಳ್ಕೊಂಡು ಹೋಗ್ಬಿಡುತ್ತೆ. 2-3 ಫ್ರಾಕ್ಚರ್ ಆಗಿರುತ್ತೆ, 4 ಸ್ಟಿಚಿಂಗ್ ಹೊಡ್ಸ್ಕೋಬೇಕು. ಹಾಸ್ಪಿಟ್ಲಲ್ಲಿ ನಿದ್ದೆ ಹೊಡಿಬೇಕಷ್ಟೇ ಒಂದು ಸ್ವಲ್ಪ ದಿವಸ. ಏನು ಫುಲ್ ಕೋಲ್ಡೇ ಆಗೋಯ್ತು. ಇವಾಗ ಫಸ್ಟು ಚಾಯ್ ಕುಡಿಬೇಕು. ಇದೇ ಎಂಟ್ರೆನ್ಸು. ಬಟ್ ಬೆಳಿಗ್ಗೆ ಮಾಡಿದ ವಿಡಿಯೋ ಕರೆಕ್ಟಾಗಿ ಕಾಣಿಸಿಲ್ಲ. ಇದೇ ಜಾಗ ನೋಡಿ ನಾನು ಬೆಳಿಗ್ಗೆ ಮಾಡಿದ್ದು. ಬೆಟ್ಟನೇ ಕಾಣಿಸ್ತಾ ಇಲ್ಲ ಇಲ್ಲಿ. ಆ ಕಡೆ ಸೈಡ್ ನಾವು ಹತ್ತಿದ ಬೆಟ್ಟ ಅದಾ 2 ಬೆಟ್ಟ ಆಯ್ತು. ಇದೇ ಗೊತ್ತೇ ಆಗ್ತಾ ಇಲ್ಲ ಗುರು. ಆ ಕಡೆ ಸೈಡ್ ಬೆಟ್ಟ ಅಲ್ಲೈತೆ. ಅದು ಆ ಕಡೆ ಇರೋದು, ಲೆಫ್ಟ್ ಸೈಡ್ ಅಲ್ಲಿರೋದು. ಈ ಬೆಟ್ಟ ಆಗೋಗಿಲ್ಲ ನಾವು. ಆ ಕಡೆ ಸೈಡ್ ಈ ಬೆಟ್ಟ ಅಲ್ಲ, ಆ ಕಡೆ ಇರೋದು. ಅದ ಕಡೆ ಒಳಗಡೆ ದಾರಿ ಇದೆ. ಎಂಟ್ರೆನ್ಸು ಕಾಡ್ಗೆ ಚೆನ್ನಾಗಿದೆ. ಈ ಕಡೆ ತೋರಿಸಂಗೆ ಅಲ್ಲ, ಗ್ರೀನ್ರಿ ಏನಿಲ್ಲ. ಆಕ್ಚುಲಿ ಫುಲ್ ಕಾಡಲ್ಲ. ಕಾಡ ಏನು ಕಾಣ್ತಾನೆ ಇಲ್ಲ ಅಲ್ಲಿ ನೋಡಿ. ಅಂದ್ರೆ ಇದು ಫುಲ್ ಮೌಂಟೇನ್ ರೇಂಜ್. ಇದು ಪಡೇರು ಫುಲ್ ಇದೇ ಇರೋದು. ಸೊ ಆಕ್ಚುಲಿ ಇನ್ನೊಂದು ಬೆಟ್ಟ ಇದೆ ಲಂಬಸಿಂಗಿ ಅಂತ. ಲಂಬಸಿಂಗಿ ಹೋಗಿ ನೋಡೋಣ ಟೈಮ್ ಸಿಕ್ಕಿದ್ರೆ ಹತ್ತಣ. ಚಾಯ್ ಅಂಗಡಿ ಬಂತು ಇಲ್ಲೇ ಇರೋದು. ಎದುರುಗಡೆ ಚಾಯ್ ಅಂಗಡಿ ಇದೆ. ನಿಮ್ಗೆ ಏನಾದ್ರು ಚಾಯ್ ಕುಡಿಬೇಕನ್ಸಿದ್ರೆ ಬೆಳಿಗ್ಗೆ 5 ಗಂಟೆಗೆ ಓಪನ್ ಮಾಡಿರ್ತಾರೆ, ಕುಡಿಬೋದು ಆರಾಮಾಗಿ. ಓಹ್, ನೀರು ಸಿಗ್ತಾ? ಸಿಗಲ್ಲ ಅಲ್ಲಿ, ನೀರಿಲ್ಲ ಮನುಷ್ಯರು. ಲೇ 10 ಲೀಟ್ರದ್ದು ಅದು ಕ್ಯಾನು. ಇನ್ನೊಂದು ತುಂಬಿಸ್ಕೊಂಡ್ರಲ್ಲ ಬಿಡು. ಇವಾಗ ನಮ್ಮ ಹೋಗಿ ಫಸ್ಟ್ ಚಾಯ್ ಕುಡಿಯಮ್ಮ. ಇದೇ ಬೆಟ್ಟ ನೋಡಿ ನಾವು ಹತ್ತಿದ್ದು. ಇದು ಲೆಫ್ಟ್ ಸೈಡು ನಿಂತವ್ರು ನೋಡಿ ಮೇಲೆ ನಿಂತವ್ರು ನೋಡಲ್ಲಿ. లేదన్నా అన్నా ఒక చాయ్ అన్నా కొంచెం లేట్ గా లేచావు కదా. బాగా లేట్ అయింది. సన్ రైజ్ ನೋಡಕ್ಕಾಗಿಲ್ಲ. ಬಾಗ್లేదు కదా ಅಣ್ಣ, ರೋಡ್ ఎట్లా ఉంది ಗುರು. ನಿಜಕ್ಕೂ ಬೇಜಾರಾಗ್ತಿತ್ತು. ಸನ್ ರೈಸ್ ಒಂದು ನೋಡಕ್ಕಾಗಿಲ್ಲ. మీకు దగ్గర అవుతుంది నైట్.
నైట్ బంద్ ఇలా స్టే ಆಗ್ಬೋదా? నైట్ యాడ్ చేయాలి అది మరి. ఇక్కడ టెంట్లు వేసుకోవచ్చు, అక్కడ కూడా వేసుకోవచ్చు. మా దగ్గర కూడా టెంట్లు ఉన్నాయి. క్యాంప్ ఫైర్లు, రగ్గులు, సోఫాలు, లైట్లు అన్ని ఇస్తాం. ಗೊತ್ತಾಯ್ತಲ್ಲ, ಇವರು ಟೆಂಟು ಎಲ್ಲ ಇವರೇ ಕೊಡ್ತಾರಂತೆ. ಇಲ್ಲೇ ಐತೆ. ನಿಮ್ಗೆ ಏನಾದ್ರು ಬರಬೇಕು ಅನ್ಸಿದ್ರೆ ಇವ್ರ ಹತ್ರ ಟೆಂಟ್ ಇಸ್ಕೊಂಡು ಎಲ್ಲಾದ್ರೂ ಟೆಂಟ್ ಹಾಕೊಳ್ಳಿ, ನಿಮಗೆ ಬಿಟ್ಟಿದ್ದು. అప్పుడు మీరు ఇక్కడ అందగలుగుతారు. లేట్ అయిపోతే అందలేదు. కింద నుంచి రావాలైతే ఇది నడుచుకునే టైం సరిపోతుంది. అయినా కూడా వేస్ట్ లేదన్న, బాగుంది. తోరుస్తారే చూపిస్తాను. ఇది మెయిన్ పాయింట్. మెయిన్ మీరు చూసేది ఇదే వచ్చలేదు. మనం వచ్చింది ಈ ರೇಟ್ ಲೇಟ್ ಅಲ್ಲ ಮಚ್ಚ, ನಾವು ಬಂದಾಗ ಅದು ಕಾಣಿಸೇ ಇಲ್ಲ. ನಮ್ಮ ಬೆಂಗಳೂರು ಮೇಲೆ ಅಷ್ಟೇ ಗುರು. ಕಾಫಿ ಕುಡ್ದಾಯ್ತು, ಇವಾಗ ವಾಪಸ್ ಕೆಳಗಡೆ ಇಳಿತಾ ಇದೀವಿ. ಇದು ಬೆಳಿಗ್ಗೆ ಹತ್ತಿದ ಬೆಟ್ಟ, ತೋರ್ಸಕ್ಕಾಗಿಲ್ಲ, ಇವಾಗ ತೋರಿಸ್ತಿದ್ದೀನಿ ಇಳಿಬೇಕಾದ್ರೆ. ಹೋಗೋರು ಹೋಗ್ತಾ ಇದ್ದಾರೆ. ಇನ್ಮೇಲೆ ಹೋದ್ರೆ ವ್ಯೂ ಅಷ್ಟೇ ಇರುತ್ತೆ, ಬಟ್ ಫೀಲ್ ಇರಲ್ಲ ನಾವು ಬೆಳಿಗ್ಗೆ ಹೋದಂಗೆ. ನಮ್ಮ ಭಾರ ಎತ್ಕೊಂಡು ಹೋಗಕ್ಕೆ ಆಗ್ತಾಯಿಲ್ಲ. ಒಂದು ಪಾಪ ಬ್ಯಾಗ್ ಹೊತ್ಕೊಂಡು ಹಿಡ್ಕೊಂಡು ಹೋಗ್ತಾವನೆ. ಈ ಬೆಟ್ಟ ಬೆಳಿಗ್ಗೆ ಹತ್ಬೇಕಾದ್ರೆ ನಿಜವಾಗೂ ಏನು ಕಾಣಿಸಿಲ್ಲ, ಇವಾಗ ಕಾಣಿಸ್ತೈತಿ ಈ ತರ ಐತೆ ಅಂತ. ಕಾರಲ್ಲಿ ಬಂದಿದ್ದೀವಿ ಅಂದ್ಬಿಟ್ಟು ನೀವು ಇಟ್ಬಿಟ್ಟು ಬಂದಿದ್ದೀರಾ, ಬೈಕಲ್ಲಿ ಬಂದಿದ್ರೆ ನೀವು ಎತ್ಕೊಂಡೇ ಹೋಗ್ಬೇಕಾಗಿರೋ ಅಲ್ಲ ಬಿಡು ಮಚ್ಚ, ಅದು ಚಿಕ್ಕದಾಗಿತ್ತಲ್ಲ. ನಾವೇ ಫಸ್ಟ್ ಈ ಬೆಟ್ಟ ಹತ್ತಿದ್ದು. ಫುಲ್ಲು ಆಫ್ ರೋಡಿಂಗ್ ಗುರು. XUV ಕಾರ್ ಇದ್ರೆ ಬೆಸ್ಟ್. XUV ಕಾರ್ ತರೋರಿದ್ರೆ ಮಸ್ತಾಗಿ ಬರ್ರಿ, ನಿಮ್ಗೂ ಒಳ್ಳೆ ಆಫ್ ರೋಡಿಂಗ್ ಜಾಲಿ ಸಿಗುತ್ತೆ. ಬೈಕರ್ಸು ಬರ್ಬೋದಾದ್ರೆ ಬೆಟ್ಟ ಮಾತ್ರ ನೀವು ನಡ್ಕೊಂಡೆ ಹತ್ಬೇಕು, ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ನಾವು ಕಾಫಿ ಕುಡಿದಿದ್ದ ಜಾಗದಲ್ಲಿ. ಮಾತ್ರ ಬೈಕರ್ಸ್ಗೆ, ಕಾರ್ ಆಫ್ ರೋಡಿಂಗ್ ಮಾಡೋರಿಗೆ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿ ಸಿಗುತ್ತೆ. ಬಂದು ಒಂದ್ಸತಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಹೆಂಗಿರುತ್ತಂತ. ನೀವೇ ರೋಡ್ ನೋಡಿ, ಜೋಶ್ ಬರ್ತಾ ಇರುತ್ತೆ ನಿಮ್ಗೆ ನೋಡಿದ್ರೆ, ಓಡಿಸ್ಬೇಕು ಅಂತ. ವಾ, ಫುಲ್ಲು ಜಾಗ ಅದೇ ಟ್ರಕ್ಕಿಂಗ್ ಮಾಡೋರ್ಗೆ ಬೆಸ್ಟ್ ಪ್ಲೇಸು. ಬೆಟ್ಟ ಹತ್ತಾನೆ, ಅವನ ಹತ್ತಾನೆ ಏನು ಅನ್ನೋರಿಗೆಲ್ಲ ಬರಲೇಬೇಡಿ ಗುರು. ನೀವು ವೇಸ್ಟ್ ಬಂದರು, ಜೇಸೇ ಇರಲ್ಲ ನಿಮಗೆ ಗುರು. ವ್ಯೂ ಪಾಯಿಂಟ್ಗಳಂತೂ ತೋರಿಸ್ತಾನೆ ಹೋಗ್ತೀವಿ. ವ್ಯೂ ಪಾಯಿಂಟ್ಗಳು ಮಾತ್ರ ಜಾಗ ನೇಚರ್ ಲವರ್ಸ್ಗಂತೂ ಕೇಳಂಗಿಲ್ಲ ಗುರು. ನೇಚರ್ ಲವರ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೈತೆ ಜಾಗ ಅಂತ. ಬಟ್ ನಾನು ವೀಡಿಯೋದಲ್ಲಿ ತೋರಿಸೋದು ಅಷ್ಟೊಂದು ಕ್ಲಿಯರ್ ಆಗಿರಲ್ಲ, ಇಲ್ಲಿ ನೋಡೋದೇ ಬೇರೆ ಇರುತ್ತೆ. ಬಟ್ ವೀಡಿಯೋದಲ್ಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಚಿಕ್ಕದಾಗಿ ಕಾಣಿಸುತ್ತೆ. ಇಲ್ಲೊಂದ್ಸತಿ ಬಂದಮೇಲೆ ಗೊತ್ತಾಗುತ್ತೆ ಹೆಂಗೈತಂತ. ಅಲ್ಲಿ ನೋಡಿ ನಾನು ಅದು ನೋಡ್ಬಿಟ್ಟು ಜಲಪಾತ ಅನ್ಕೊಂಡ್ಬಿಟ್ಟೆ. ಮೋಡ ಹಂಗೆ ಕಾಣಿಸಿದ್ದು ನನಗೆ ಇವಾಗ. ಮಾತ್ರ ರೋಡಲ್ಲಿ ಬರೋಕ್ಕೆ ಚೆನ್ನಾಗಿದೆ ರೋಡು. ಇನ್ನು ರೋಡ್ ಕನ್ಸ್ಟ್ರಕ್ಷನ್ ನಡೀತೈತೆ, ಬಟ್ ಫುಲ್ ಘಾಟ್ ಸೆಕ್ಷನ್. 50 ಕಿಲೋಮೀಟ್ರ್ ಘಾಟ್ ಸೆಕ್ಷನ್. ನಾವು ಬಂದಿದ್ದು ವೈಜಾಗಿಂದ. ಮಚ್ಚ ಯಾವುದೋ ಮಚ್ಚ ವೈಜಾಗಿಂದ? ಹಾಂ, ಲೇ ಚಿಲ್ಲರ್ ಅಂಜನಾದ್ರಿ, ನಮ್ಮದು ಅನಂತಗಿರಿ. ನಾವು ವೈಜಾಗಿಂದ ಅನಂತಗಿರಿಗೆ ಬಂದು, ಅನಂತಗಿರಿಯಿಂದ ಇಲ್ಲಿಗೆ ಬಂದಿದ್ದು. ಫುಲ್ಲು 100 ಕಿಲೋಮೀಟರ್ಸು ಘಾಟ್ ಸೆಕ್ಷನ್ನೇ. 100 ಕಿಲೋಮೀಟರ್ಸ್ ಘಾಟ್ ಸೆಕ್ಷನ್ ಗುರು. ಕಮ್ಮಿ ಅಂದರೂ ಒಂದು 6-7 ಅವರ್ ಹೊಡಿಬೇಕು 100 ಕಿಲೋಮೀಟ್ರ್ ಮುಟ್ಟಕ್ಕೆ. ಬೈಕಲ್ಲಿ ಬರೋರಿಗೆ ಥ್ರಿಲ್ಲು, ಕಾರಲ್ಲಿ ಬರೋರು ಆಫ್ ರೋಡ್ ಕಾರಲ್ಲಿ ಬನ್ನಿ, ಮಸ್ತಾಗಿರುತ್ತೆ ಮಾತ್ರ. ಘಾಟಲ್ಲಿ ಘಾಟ್ ಆಗೋಗ್ತದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಗುರು. ಫುಲ್ಲು ಘಾಟ್ ಸೆಕ್ಷನ್. ಆಂಧ್ರ ಪ್ರದೇಶ ಅಂದರೆ ಗೊತ್ತಿರುತ್ತೆ ನಿಮಗೂ. ನೋಡ್ರಿ, ಬರೀ ಬೆಟ್ಟಗಳು ಆ ಕಡೆ ಈ ಕಡೆ. ಯಾವ ಒಬ್ಬರೇ ಬರಕ್ಕೆ ಹೋಗ್ಬೇಡಿ ಪ್ಲೀಸ್. ಅಟ್ಲೀಸ್ಟ್ 2-3 ಆದ್ರೂ ಬರ್ರಿ. ಒಬ್ಬರೇ ಬಂದರೆ ಹೆವಿ ಬೇಜಾರಾಗೋಗುತ್ತೆ, ಸುಸ್ತಾಗೋಗ್ಬಿಡುತ್ತೆ. ಒಬ್ಬರೇ ಬರಕ್ಕೆ ಹೋಗ್ಬೇಡಿ. ಬಟ್ ಇಬ್ಬರಾದ್ರೂ ಬರ್ರಿ, ಅಟ್ಲೀಸ್ಟ್ 2 ಮೇಲೇನೆ ಬರ್ರಿ. ಒಬ್ರಂತೂ ಬರಕ್ಕೆ ಹೋಗ್ಬೇಡಿ, ಟೈಮ್ ಪಾಸ್ ಆಗಲ್ಲ. ಬಂದ್ವಿ ಗುರು. ಇದೊಂದಾದ್ಮೇಲೆ ಇನ್ನೂ ಒಂದು ಬೆಟ್ಟ ಇದೆ, ಕೆಳಗಡೆ ಇಳಿಬೇಕು ಅದನ್ನು. ಅದೋ ಬೆಟ್ಟ ಹತ್ತಿದ್ದು ನಾವು. ಇದೊಂದಾದ್ಮೇಲೆ ಅದೊಂದು ಇಳಿದ್ರೆ ಬೆಟ್ಟ. ನಾವು ಪಾರ್ಕಿಂಗ್ ಏರಿಯಾಗೆ ಬರ್ತೀವಿ.
ಪಾರ್ಕಿಂಗ್ ಏರಿಯಾಯಿಂದ ಶಿಸ್ತಾಗಿ ನೆಕ್ಸ್ಟ್ ಲೊಕೇಶನ್ಗೆ ಹೊಡೆಯೋದು. ಇದೇ ವ್ಯೂ ಪಾಯಿಂಟು, ಇಲ್ಲೈತೆ ವ್ಯೂ ಪಾಯಿಂಟು. ಫುಲ್ಲು ಹೊಲ ಗದ್ದೆಗಳು ಕಾಣಿಸ್ತಾ ಇರ್ಬೋದು. ಅದೇ ರೋಡಲ್ಲಿ ನಾವು ಬಂದಿದ್ದು ಗುರು, ಅಲ್ಲಿ ಕಾಣಿಸ್ತಾ ರೋಡು, ಅದೇ ರೋಡಲ್ಲಿ ಬಂದಿದ್ದು. ಹಂಗೆ ಬರ್ಬೇಕು ನಾವು. ಬೀಚ್ ಕಾಣಿಸ್ತಾ ಇದೆ, ಬೀಚ್ ಎಲ್ಲ ಬರ್ತದೆ ಇಲ್ಲಿ. ಸಿಟಿ ಬ್ರೋ, ಫುಲ್ ವಿಲೇಜ್ ಇದು. ಕ್ರಾಪ್ ಬೆಳೆಸಿರೋದು ನೋಡ್ರಿ ಹೆಂಗ್ ಬೆಳೆಸೋರೆ. ವಾ, ಈ ಥರ ನಾನು ನೋಡೇ ಇಲ್ಲ, ನಮ್ಮೂರಲ್ಲಿ ಈ ಥರ ಇರಲ್ಲ. ಅಗ್ರಿಕಲ್ಚರ್ ಅಂದ್ರೆ ನನಗೆ ತುಂಬಾ ಇಷ್ಟ ಬ್ರೋ. ಹಾ ಬಂದವ್ರು ಚಾಯ್ ಕುಡಿಬೇಕಂದ್ರೆ ಇಲ್ಲೂ ಕುಡಿಬೋದು, ಇಲ್ಲೂ ಇದೆ. ಫುಲ್ ಜೋಶಲ್ಲಿ ಡ್ಯಾನ್ಸ್ ಆಡ್ತಾವ ನಾನು. ಲಾಸ್ಟ್ ಬೆಟ್ಟ ಆಫ್ ಅವರ್ ಹಿಲ್ಸ್, ಇದೇ ಲಾಸ್ಟ್ ಬೆಟ್ಟ ಗುರು. ಇದೊಂದು ಇಳಿದ್ರೆ ನಮ್ಮ ಪಾರ್ಕಿಂಗಿಂದ ಅಲ್ಲೇ ಮುಂದೆ ರೋಡ್ ಐತೆ. ಆ ರೋಡಲ್ಲಿ ಇಳ್ಕೊಂಡು ಹೋಗ್ಬಿಟ್ರೆ ಫಸ್ಟ್ ನಾಷ್ಟ ಮಾಡ್ಬೇಕು ಗುರು. ದಿಸ್ ಈಸ್ ಪಾತಾಳ. ಗುಂಡುತೋಪು ಇದೆ ನೋಡಿ ಬ್ರೋ, ಅಲ್ಲಿ ಮೇನ್ ರೋಡು. ಮೇನ್ ರೋಡ್ ಅಲ್ಲ, ಇಲ್ಲಿ ರೋಡ್ ಅದು. ಈಗ ರೋಡ್ ಆಗಿದ್ದೆ ಇಳಿಯೋದ. ಫೈನಲಿ ಪಾರ್ಕಿಂಗ್, ದಟ್ ಈಸ್ ಅವರ್ ಪಾರ್ಕಿಂಗ್ ಬ್ರೋ. ಅದು ನಮ್ಮ ಕಾರು. ನಮ್ಮ ಹುಡುಗರು ಬಂದೇ ಇಲ್ಲ, ಬರ್ತಾವ್ರೆ. ಶಿಫ್ಟ್ ಅಲ್ಲ ಬ್ರೋ, ಅದ್ರ ಹಿಂದ್ಗಡೆದು ಡ್ಯಾಟಿಸನ್. ನೆಕ್ಸ್ಟ್ ಲೆವೆಲ್ ಕಾರ್ ಬುಕ್ಕಿಂಗ್ ಮಾಡ್ಕೊಂಬಂದಿದ್ದೀವಿ. ಎಷ್ಟು ಖರ್ಚು ಆಯ್ತು ಮಚ್ಚ? 4.5. 4,500 ರೂಪಾಯಿ 4 ದಿವಸ. ಝೂಮ್ ಕಾರ್ ನೋಡ್ಕೊಂಬಿಡಿ, ಇದೇ ಕಾರು ಚೆನ್ನಾಗಿದೆ. ಬೆಸ್ಟ್ ಫ್ರೆಂಡ್ಸ್ಗಳಿಗೆ ಫುಲ್ ಕಾರ್ ಚಿತಾಲ್ ಪತಾಲ್ ಆಗ್ಬಿಟ್ಟೈತೆ. ಜೀಪ್ ಇದೆ, ಡ್ರಾಪ್ ಕೊಡ್ತಾರೆ. ಅಷ್ಟೇ, ಇಲ್ಲಿ ವ್ಲಾಗ್ ಮುಗೀತು. ನೆಕ್ಸ್ಟ್ ವ್ಲಾಗ್ ಶುರು ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ವಿ ವಿಲ್ ಬಿ ಬ್ಯಾಕ್.